ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ ಮೇಕಪ್ ಲುಕ್ ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನನಗೆ ಸಿಂಪಲ್ ಮೇಕಪ್ ಅಂತ ಅಂದರೆ ಇಷ್ಟ. ಅದಕ್ಕೆ ಸಿಂಪಲ್ಲಾಗಿ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಫೇಸ್ಗೆ ಟೋನರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಟೋನರ್ ಹಾಕ್ಕೊಳ್ತಾ ಇದ್ದೀನಿ. ಟೋನರ್ ಸ್ವಲ್ಪ ಡ್ರೈ ಆದಮೇಲೆ ನಾನು ಇದು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಫೇಸ್ಗೆ ಯಾವ ಥರ ಪ್ರೆಪ್ ಮಾಡ್ತೀವೋ ಅದೇ ಥರನೇ ನಮ್ಮ ನೆಕ್ಕು ಕೂಡ ಮರಿಬಾರ್ದು. ಅದಕ್ಕೂ ಕೂಡ ನಾವು ಫೇಸ್ಗೆ ಏನು ಅಪ್ಲೈ ಮಾಡ್ತೀವೋ ಅದನ್ನೆಲ್ಲ ಅಪ್ಲೈ ಮಾಡ್ಕೋಬೇಕು. ಫೇಸ್ಗೆ ಅಪ್ಲೈ ಮಾಡಿ ಮಿಕ್ಕಿರುತ್ತಲ್ವ, ಅದನ್ನೆಲ್ಲ ನೆಕ್ಕಿಗೂ ಹಂಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಈ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ಸೆಟಾಫಿಲ್ದು. ಸ್ವಲ್ಪ ನೆಕ್ಸ್ಟ್ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಆಕ್ವಾಲಾಜಿಕ್ ಅದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. 2 ಪಂಪ್ ಹಾಕ್ಕೊಂಡು ಅದನ್ನು ನೀಟಾಗಿ ಫೇಸ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ನನ್ನ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ನನಗೆ ಪ್ರೈಮರ್ ಅದೆಲ್ಲ ಇಷ್ಟ ಆಗೋದಿಲ್ಲ ಹಾಕ್ಕೊಳ್ಳೋದಕ್ಕೆ. ಯಾಕೆ ಅಂದರೆ ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿರ್ತೀನಲ್ಲ, ಸ್ಕಿನ್ಗೆ ಪ್ರೈಮರ್ ಅದ್ರ ಮೇಲೆ ಮತ್ತೆ ಪ್ರೈಮರ್ ಏನಕ್ಕೆ ಅಂತ ಅಂದ್ಬಿಟ್ಟು ಅದೇ ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಾನು ಡೈರೆಕ್ಟಾಗಿ ಇವಾಗ ಫೌಂಡೇಶನ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಸ್ಮ್ಯಾಶ್ ಬಾಕ್ಸ್ದು ಫೌಂಡೇಶನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ಫುಲ್ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊತೀನಿ. ಲೈಟಾಗಿ ಒಂದು ಎಲ್ಲೇ ಬೇಕು ಅಲ್ಲೊಂದು ಸ್ವಲ್ಪ ಡಾಟ್ಸ್ ಇಟ್ಕೊಂಡು ಇವಾಗ ನಾನು ಬ್ರಷಿಂದ ಬ್ಲೆಂಡ್ ಮಾಡ್ಕೊಳ್ತೀನಿ ಇದನ್ನು. ಬ್ಲೆಂಡ್ ಮಾಡ್ತಾ ಮಾಡ್ತಾ ಹಾಗೆ ನೋಡಿ ನಮ್ಮ ಕಿವಿಗೂ ಕೂಡ ಫೌಂಡೇಶನ್ ಅಪ್ಲೈ ಮಾಡಿಕೊಂಡು ನೆಕ್ ಹತ್ರ ಸ್ವಲ್ಪ ಬ್ಲೆಂಡ್ ಮಾಡ್ಕೊತೀನಿ. ಹಾಗೆ ನಮ್ಮ ಕಣ್ಮೇಲೂ ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಫೌಂಡೇಶನ್ ಏನು ಬೇಡ. ಫೇಸಿಗೆ ನಾವೇನು ತೊಗೊಂಡಿರ್ತೀವೋ ಅದನ್ನೇ ನಾವು ಕಣ್ಮೇಲೆ ಮತ್ತು ಕಿವಿಗೆ ಅದಕ್ಕೆಲ್ಲ ಅದನ್ನೇ ಲೈಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಫೌಂಡೇಶನ್ ಇವಾಗ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ನೆಕ್ಸ್ಟ್ ಐಬ್ರೋ ಮಾಡ್ಕೊಂಬಿಡ್ತೀನಿ. ಐಬ್ರೋಗೆ ನಾನು ಸ್ವಿಸ್ ಬ್ಯೂಟಿದು ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಸೈಡು ಈ ಥರ ಪುಲ್ಲಿ ಬಂದಿರುತ್ತೆ, ಒಂದು ಸೈಡು ಈ ಥರ ಐಬ್ರೋ ಪೆನ್ಸಿಲ್ ಇರುತ್ತೆ. ನಮ್ಮ ಐಬ್ರೋ ಶೇಪ್ ನೋಡಿಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಎಲ್ಲಾದರೂ ಲೈಟಾಗಿ ಅನ್ನಿಸ್ತಾ ಇದ್ದರೆ
ಸ್ವಲ್ಪ ಡಾರ್ಕ್ ಮಾಡ್ಕೋಬೇಕು. ಅಂದರೆ ಫ್ರಂಟಲ್ಲಿ ಮಾಡ್ಕೋಬಾರ್ದು ನಾವು ಡಾರ್ಕು, ಹಿಂದೆಗಡೆ ಇಲ್ಲಿ ಡಾರ್ಕಾಗಿ ಮಾಡ್ಕೋಬೇಕು. ಇವಾಗ ನಾನು ಇದರಲ್ಲಿ ಅದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೂ ಡಿಫ್ರೆನ್ಸ್. ಇದೇ ಥರನೇ ನಾನಿವಾಗ ಈ ಐಬ್ರೋ ಕೂಡ ಮಾಡ್ಕೊಳ್ತೀನಿ. ಐಬ್ರೋ ಕಂಪ್ಲೀಟ್ ಆಯಿತು. ಇವಾಗ ನಾನು ಲೈಟಾಗಿ ಐ ಮೇಕಪ್ ಮಾಡ್ಕೊಳ್ತೀನಿ. ನಾನು ಮಾರ್ಫಿ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ನೋಡಿ ಈ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದೇ ಪ್ಯಾಲೆಟಲ್ಲಿ ನೋಡಿ ಈ ಶೇಡ್ ತೊಗೊಂಡು ಇದನ್ನು ನನ್ನ ಐಲಿಡ್ ಮೇಲೆ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಅಂತ. ಈ ಶೇಡು ಇವಾಗ ನಾನು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಮೆಬಿಲಿನ್ ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಈ ಮಸ್ಕಾರ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಮಸ್ಕಾರ ಜಾಸ್ತಿ ಇಷ್ಟ ಆಗುತ್ತೆ. ನಾನು ಲೈನರ್ ಹಾಕೋದಿಲ್ಲ. ಯಾಕೆ ಅಂತ ಅಂದರೆ ನನಗೆ ವುಡೆಡ್ ಐಸ್ ಇರೋದ್ರಿಂದ ನೋಡಿ ಕಣ್ಣು ಓಪನ್ ಮಾಡಿದಾಗ ಮೇಲ್ಗಡೆ ಇಲ್ಲಿ ಅಪ್ಲೈ ಆಗಿಬಿಡುತ್ತೆ. ಅದಕ್ಕೆ ನಾನು ಲೈನರ್ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಕಾಜಲ್ ಹಾಕ್ತೀನಿ, ಯಾವಾಗಾದರೂ ಅಪರೂಪವಾಗಿ ಹಾಕ್ತೀನಿ. ಇವಾಗ ನಾನು ಬರೀ ಮಸ್ಕಾರ ಮಾತ್ರ ಹಾಕಿದ್ದೀನಿ. ನನಗೆ ಈ ಥರ ಲೈಟಾಗಿ ಹಾಕ್ಕೊಂಡ್ರೇ ಇಷ್ಟ ಆಗುತ್ತೆ. ಜಾಸ್ತಿ ಹೆವಿ ಮಾಡಿಕೊಂಡ್ರೆ ಕಣ್ಣಿಗೆಲ್ಲ ಏನೋ ಒಂಥರ ಇರಿಟೇಟ್ ಆದಂಗೆ ಆಗ್ತಾ ಇರುತ್ತೆ. ಬ್ಲಷ್ಗೆ ನಾನು NYBayದು ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ. ಬ್ಲಷ್ ಯಾವಾಗಲೂ ನಾವು ಇಲ್ಲಿ ಅಪ್ಲೈ ಮಾಡಬಾರ್ದು, ಇಲ್ಲಿಂದ ಇಲ್ಲಿವರೆಗೂ ಅಪ್ಲೈ ಮಾಡ್ಕೋಬೇಕಷ್ಟೇ. ಏನಿದ್ರೂ ಇಲ್ಲಿ ಮೇಲೆ ಇರಬೇಕು ಬ್ಲಷ್ಷು. ಜಾಸ್ತಿ ನಾವು ಕೆಳಗಡೆ ಹಾಕ್ಕೊಂಬಿಟ್ರೆ ಥರ ಚಬ್ಬಿ ಥರ ಅಂತ ಅನ್ನಿಸ್ತಾ ಇರುತ್ತೆ, ಚೆನ್ನಾಗಿರಲ್ಲ. ನೋಡಿ ನಾನು ಇದನ್ನು ನಾನು ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ಕೆಳಗಡೆವರೆಗೂ ಬ್ಲೆಂಡ್ ಮಾಡ್ಕೊಬಾರ್ದು, ಲೈಟಾಗಿ ಇಷ್ಟೇ ಮಾಡ್ಕೋಬೇಕಷ್ಟೆ. ನಾವೆಲ್ಲ ಹಾಕ್ಕೊಂಡಿರ್ತೀವೋ ಅಲ್ಲೇ ಬ್ಲೆಂಡ್ ಮಾಡ್ಕೊಬೇಕು. ಜಾಸ್ತಿ ಕೆಳಗಡೆವರೆಗೂ ಹೋದರೆ ಮತ್ತೆ ಇಲ್ಲೆಲ್ಲ ಆಗ್ಬಿಡುತ್ತೆ. ನೋಡಿ ಇವಾಗ ನೋಡಿ ಒಂಥರ ಲಿಫ್ಟೆಡ್ ಥರ ಅನ್ನಿಸ್ತಾ ಇದೆ ಅಲ್ವಾ.
ಕಾಂಟೋರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನಾನು ಶುಗರ್ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ. ಕಾಂಟೋರು ಅಷ್ಟೇ ನೋಡಿ, ನಮ್ಮ ಇಯರ್ ಇದೆಯಲ್ವಾ, ಲೈನ್ ಬರುತ್ತಲ್ವಾ ಇಲ್ಲಿಂದ ಇಲ್ಲಿಗೆ, ಆ ಲೈನ್ಗಿಂತ ಮೇಲಕ್ಕಿರಬೇಕು. ಅದು ಅಷ್ಟೇ, ನಾವು ಜಾಸ್ತಿ ಇಲ್ಲಿವರೆಗೂ ಬ್ಲೆಂಡ್ ಮಾಡ್ಕೋಬಾರ್ದು, ಇಲ್ಲಿಂದ ಇಲ್ಲಿಗೆ ಅಷ್ಟೇ ಬ್ಲೆಂಡ್ ಮಾಡಬೇಕು. ಕಾಂಟೋರ್ನ ನಾನು ಇಲ್ಲೂ ಕೂಡ ಹಾಕೊಳ್ತೀನಿ. ನಂದು ಇಲ್ಲೆಲ್ಲ ಹೇರ್ಸ್ ಇದೆಯಲ್ಲ, ಅದಕ್ಕೆ ಏನು ಅಷ್ಟೊಂದು ಕಾಂಟೋರ್ ಏನು ಬೇಕಾಗಿಲ್ಲ. ಇಲ್ಲಿ ಲೈಟಾಗಿ ಮಾಡ್ಕೊಳ್ತೀನಿ. T&W ಕಂಪ್ನಿದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮಿನಿ ಸೈಜ್ ಲಿಪ್ಸ್ಟಿಕ್. ಇದರಲ್ಲಿ ನಾನು ಪ್ರಿಟಿ ಪೀಚ್ ಯೂಸ್ ಮಾಡ್ತಾ ಇದ್ದೀನಿ. ಇವೆರ್ಗೆ ಮತ್ತು ಲೈಟ್ ಮೇಕಪ್ ಮಾಡಿದಾಗ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು T&W ಕಂಪ್ನಿದು ಲಿಪ್ಸ್ಟಿಕ್ಕು ಎಲ್ಲ ಚೆನ್ನಾಗಿರುತ್ತೆ. ಶೇಡ್ಸು ಇದರಲ್ಲಿ ಒಂದು 8 ಥರ ಶೇಡ್ ಬಿಟ್ಟಿದ್ದಾರೆ. 8 ಥರ ಶೇಡ್ ಕೂಡ ಚೆನ್ನಾಗಿದೆ. ನಾನು ಅದರಲ್ಲಿ 4 ಶೇಡ್ ಟ್ರೈ ಮಾಡಿದ್ದೀನಿ, ಇನ್ನು 4 ಶೇಡು ಮಾಡಬೇಕು. ಅದರಲ್ಲಿ ಲೈಟ್ ಶೇಡ್ಸೇ ನಾನು ತರಿಸಿರೋದು. ಲೈಟ್ ಶೇಡ್ಸೇ ಚೆನ್ನಾಗಿದೆ, ಒಂಥರ ಮೀಡಿಯಮ್ ಸ್ಕಿನ್ ಟೋನ್ ಅವ್ರು ಕೂಡ ವೇರ್ ಮಾಡ್ಬೋದು, ಆ ಥರ ಇದೆ. ಮತ್ತು ಇದು ಲಿಪ್ಸ್ಗೆ ಕಂಫರ್ಟಬಲ್ ಕೂಡ ಇದು ಲಿಪ್ಸ್ಟಿಕ್. ನಾನೇನು ಮಾಡ್ತೀನಿ ಅಂದರೆ, ಮೇಲ್ಗಡೆ ಲಿಪ್ಸ್ಟಿಕ್ ಹಾಕ್ಕೊಂಡು ಕೆಳಗಡೆದಕ್ಕೂ ಅದನ್ನೇ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ. ಸುಮ್ಮನೆ ಇನ್ನು ಕೆಳಗಡೆದಕ್ಕೂ ಹಾಕ್ಕೊಂಡ್ರೆ ಜಾಸ್ತಿ ಹೆವಿ ಅಂತ ಅನಿಸುತ್ತೆ. ಅದಕ್ಕೆ ನಾನು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಬೇಕು, ಕವರೇಜು ಬರಬೇಕು, ಚೆನ್ನಾಗೂ ಕಾಣಬೇಕು. ಅದಕ್ಕೆ ಮೇಲ್ಗಡೆ ಲಿಪ್ಸ್ಗೆ ಹಾಕ್ಕೊಂಡು ಅದನ್ನೇ ಕೆಳಗಡೆನೂ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಜಾಸ್ತಿ ಹೆವಿ ಅಂತಲೂ ಅನಿಸಲ್ಲ. ಇದು ಲಿಪ್ಸ್ಟಿಕ್ಕು ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಲಿಪ್ಸ್ಟಿಕ್ ಮಾತ್ರ. ಈ ನಡುವೆ ನಾನು ಹೊಸದಾಗಿ ತರಿಸಿದ್ದು, ಈ ನಡುವೆ ಈ ಲಿಪ್ಸ್ಟಿಕ್ಕೇ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಲೈಟ್ ಕಲರು ಇರುತ್ತೆ ಮತ್ತು ಲೈಟ್ ವೇಟ್ ಅಂತಲೂ ಅನಿಸುತ್ತೆ. ಲಿಪ್ಸ್ಟಿಕ್ಕು ವೇರ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ, ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಇದು ಲಿಪ್ಸ್ಟಿಕ್ಕು. ಮತ್ತು ಮ್ಯಾಟ್, ಇದು ನೋಡಿ ಮ್ಯಾಟ್ ಲಿಪ್ಸ್ಟಿಕ್, ಇದು ಚೆನ್ನಾಗೂ ಇದೆ, ನನಗೆ ಜಾಸ್ತಿ ಇಷ್ಟ. ನಿಮಗೇನಾದರೂ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ದು ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸರಿ. ಹೈಲೈಟರು ನಾನು ಹಾಕ್ಕೊಂಡಿಲ್ಲ, ಲೈಟಾಗಿ ಇಲ್ಲೊಂದು ಸ್ವಲ್ಪ ನಾನು ಹೈಲೈಟ್ ಮಾಡ್ಕೊತೀನಿ. ಹೈಲೈಟರ್ಗೆ ನಾನು ಮಿಸ್ ಕ್ಲಿಯರ್ದು ನೋಡಿ ಇದು ಈ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 6 ಥರ ಕಲರ್ ಬರುತ್ತೆ. ಈ 6 ಕಲರಲ್ಲಿ ನಮ್ಗೆ ಯಾವ್ದು ಬೇಕೋ ಅದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೊಬೋದು. ಇದರಲ್ಲಿ ನಾನು ಇವಾಗ ಈ ಲೈಟ್ ಪಿಂಕ್ ಇದೆಯಲ್ಲ, ಇದನ್ನು ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಪಕ್ಕದಲ್ಲಿ ಪೀಚ್ ಕಲರ್ ಇದೆಯಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ನೋಡಿ, ಫಸ್ಟು ಮೇಲೆ ಈ ಥರ ಅಪ್ಲೈ ಮಾಡಿಕೊಂಡು ಅದನ್ನು ಬ್ಲೆಂಡ್ ಮಾಡ್ಕೊಳ್ಳೋದು.
ನನ್ನ ಮೇಕಪ್ ಕಂಪ್ಲೀಟ್ ಆಯಿತು. ಇವಾಗ ಫೈನಲ್ ಲುಕ್ಕು ನೋಡಿ ಈ ಥರ ಕಾಣಿಸ್ತಾ ಇದೆ. ನಿಮಗೆಲ್ಲ ಈ ನನ್ನ ಸಿಂಪಲ್ ಮೇಕಪ್ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗೋಣ.